ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಗಡಿಯಲ್ಲಿ ಬಿಎಸ್ಎಫ್ ಪಡೆಗಳಿಂದ ತೀವ್ರಗೊಂಡಿದೆ ಶೋಧ. ಅಮೃತಸರ, ತರಣ್, ಫಿರೋಜ್ಪುರ ಜಿಲ್ಲೆಗಳಲ್ಲಿ ಶೋಧ ನಡೀತಾ ಇದೆ. 2 ಡ್ರೋನ್ ಹಾಗೆ 1 ಪಿಸ್ತೂಲ್ 6 ಪಿಸ್ತೂಲ್ ಗುಂಡುಗಳನ್ನು ಪತ್ತೆ ಮಾಡಿದ್ದಾರೆ. ಪಹಲ್ಗಾಮ್ನಲ್ಲಿ ಆದಂತಹ ನರಮೇಧ ಇದೆಯಲ್ವಾ, ಈ ಹಿನ್ನೆಲೆಯಲ್ಲಿ ಬಿಎಸ್ಎಫ್ ಪಡೆ ಶೋಧವನ್ನು ತೀವ್ರಗೊಳಿಸಿದೆ. ಅಮೃತಸರ, ತರಣ್, ಫಿರೋಜ್ಪುರ ಜಿಲ್ಲೆಗಳಲ್ಲಿ ಶೋಧ ಮುಂದುವರೆದಿದೆ. 2 ಡ್ರೋನು, 1 ಪಿಸ್ತೂಲ್, 6 ಪಿಸ್ತೂಲ್ ಗುಂಡುಗಳನ್ನು ನಮ್ಮ ಭಾರತೀಯ ಬಿಎಸ್ಎಫ್ ಯೋಧರು ವಶಪಡಿಸಿಕೊಂಡಿದ್ದಾರೆ. ಅಂದರೆ ಅಲ್ಲೂ ಕೂಡ ಅಷ್ಟೇ ಪಾಕಿಸ್ತಾನ ಕಡೆಯಿಂದ ದಾಳಿಗಳಾಗ್ತಾ ಇದೆ. ಜೊತೆಗೆ ಭಯೋತ್ಪಾದಕರ ಚಟುವಟಿಕೆಗಳು ಕೂಡ ಅಲ್ಲಿ ನಡೀತಾ ಇದ್ವು. ಅಲ್ಲಿ ಈಗ 2 ಡ್ರೋನ್ ಕಾರ್ಯಾಚರಣೆ ನಡೆಸ್ತಾ ಇದ್ವು. ನಿರಂತರವಾಗಿ ನಮ್ಮ ಭಾರತೀಯ ಸೈನಿಕರ ಚಲನವಲನಗಳ ಮೇಲೆ ಅವರು ನಿಗಾ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 2 ಡ್ರೋನ್ಗಳನ್ನ ಹಾರಿಬಿಟ್ಟಿದ್ರು. 1 ಪಿಸ್ತೂಲ್ ಸಿಕ್ಕಿದೆ. 6 ಪಿಸ್ತೂಲ್ ಗುಂಡುಗಳನ್ನು ಕೂಡ ಬಿಎಸ್ಎಫ್ ಯೋಧರು ಪತ್ತೆಯನ್ನು ಮಾಡಿದ್ದಾರೆ. ಅಂದರೆ ಇವೆಲ್ಲವೂ ಕೂಡ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ನಿರಂತರವಾಗಿ ಕಾರ್ಯಾಚರಣೆಗೆ ನಮ್ಮ ಪಡೆಗಳು ಇಳಿದಿದ್ದಾರೆ. ಎಲ್ಲ ಗಡಿ ಭಾಗ ಇರ್ಬೋದು, ಚೀನಾ ಗಡಿ, ಈ ಕಡೆ ನೇಪಾಳದ ಹತ್ರ ಪಾಕಿಸ್ತಾನ ಮತ್ತು ಭಾರತದ ಗಡಿ, ಅಸ್ಸಾಂ ರೈಫಲ್ಸ್ ಆಗಿರ್ಬೋದು, ಬಿಎಸ್ಎಫ್, ಸಿಆರ್ಪಿಎಫ್, ಐಸಿಎಸ್ಎಫ್, ಸಿಐಎಸ್ಎಫ್ ಎಲ್ಲ ಪಡೆಗಳು ಈಗ ಕಾರ್ಯಾಚರಣೆಗಿಳಿದಿದ್ದಾವೆ. ಸಕಲ ಸನ್ನದ್ಧರಾಗಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಉಗ್ರರು ಅಥವಾ ಪಾಕಿಸ್ತಾನಿ ಯೋಧರು ಒಳ ನುಸುಳುಕೆ ಅವಕಾಶವನ್ನೇ ಮಾಡಿಕೊಡಂಗಿಲ್ಲ. ಅಲ್ಲಿ ಆ ತರಹದ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಭಾರತೀಯ ಪಡೆಗಳು ಮಾಡಿಕೊಂಡಿದ್ದಾವೆ. ನಿರಂತರವಾಗಿ ಶೋಧ ಮುಂದುವರೆದಿದೆ ಈಗ. ಯಾಕಂದರೆ ಆ ದಾಳಿ ಮಾಡಿದಂತಹ ಉಗ್ರರೇನಿದ್ದಾರೆ, ಭಯೋತ್ಪಾದಕರು, ಅವರು ಪೈನ್ ಕಾಡುಗಳಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಯಾವ ಕಡೆ ಇರ್ಬೋದು ಹಾಗಾದರೆ? ಅಲ್ಲಿ ಅಮೃತಸರ ಆಗಿರ್ಬೋದು, ತರಣ್, ಫಿರೋಜ್ಪುರ ಆಗಿರ್ಬೋದು, ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಅದಷ್ಟೇ ಅಲ್ಲ, ಶಂಕಿತ ಭಯೋತ್ಪಾದಕರು ಮತ್ತು ಗಡಿ ಭಾಗದಲ್ಲಿ ಶಿಬಿರಗಳನ್ನು ಮಾಡಿಕೊಂಡು ಅಲ್ಲಿ ಟ್ರೈನಪ್ ಆಗ್ತಾ ಇದ್ದಾರೆ ಆ ಉಗ್ರರು ಮತ್ತು ಆಂತರಿಕ ಭಯೋತ್ಪಾದಕರು, ಅಂದರೆ ಜಮ್ಮು ಕಾಶ್ಮೀರದಲ್ಲೇ ಬೀಡು ಬಿಟ್ಟಿರುವಂಥ ಸ್ಥಳೀಯ ಭಯೋತ್ಪಾದಕರು, ಇವರೆಲ್ಲರಿಗೂ ಕೂಡ ಈಗ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಪಾಕಿಸ್ತಾನದ ಕೃಪಾಪೋಷಿತ ಏನಿದೆ ಐಎಸ್ಐ, ಅದು ಭಯೋತ್ಪಾದಕರಿಗೆ ತರಬೇತಿಯನ್ನು ಕೊಡ್ತಾ ಇದೆ. ಗಡಿ ಭಾಗದಲ್ಲಿ ಅವರಿಗೆಲ್ಲ ಸವಲತ್ತುಗಳನ್ನು ಕೊಡ್ತಾ ಇದೆ. ಆ ಎಲ್ಲ ಕಡೆಗಳಲ್ಲೂ ಕೂಡ ಬಿಎಸ್ಎಫ್ ಹಾಗೆ ನಮ್ಮ ಎಲ್ಲ ಸೇನಾಪಡೆಗಳ ಯೋಧರು ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ.